ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾರ್ಧ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 22ನೇ ಪ್ರಶ್ನೆ. ಮರದ ಮೇಜನ್ನು ಘನ ವಸ್ತು ಎಂದು ಕರೆಯುತ್ತಾರೆ, ಕಾರಣ ಕೊಡಿ. ಸರಿ, ದ್ರವ್ಯ ಸ್ಥಿತಿಯಲ್ಲಿ ಘನ, ದ್ರವ, ಅನಿಲ ಅಂತ ಬರ್ತದೆ. ಘನ ವಸ್ತುವಿನಲ್ಲಿ ಏನಿರ್ತದೆ? ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ದ್ರವದಲ್ಲಿ ಕಣಗಳು ಸ್ವಲ್ಪ ದೂರ ದೂರ ಇರ್ತವೆ. ಅದೇ ಅನಿಲದಲ್ಲಿ ತಗೊಂಡ್ರೆ ಕಣಗಳು ಮತ್ತಷ್ಟು ದೂರದಲ್ಲಿ, ಬಹಳಷ್ಟು ದೂರದಲ್ಲಿ ಇದ್ದಿರ್ತವೆ. ಹಾಗಿದ್ರೆ ಮರದ ಮೇಜನ್ನ ನಾನು ಘನವಸ್ತು ಅಂತ ಕರಿತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು? ನಾನು ಮರದ ಮೇಜನ್ನ ದ್ರವ ಅಂತ ಕರಿಬೋದಿತ್ತಾ? ಆದ್ರೆ ಕರಿತಾ ಇಲ್ಲ. ಯಾಕೆ ಘನ ಅಂತಾನೆ ಕರಿಬೇಕು? ಯಾಕೆಂದ್ರೆ ಮರದ ಮೇಜು ನಿರ್ದಿಷ್ಟ ಆಕಾರ ಮತ್ತು ಸ್ಥಿರವಾದ ಗಾತ್ರವನ್ನ ಹೊಂದಿದೆ. ನೀವು ನೀರನ್ನ ನೋಡ್ರಿ, ನೀರನ್ನ ನೋಡಿದ್ರೆ ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ನೀವು ಅದನ್ನ ಪಾತ್ರೆಯಲ್ಲಿ ತುಂಬಿದ್ರೆ ಪಾತ್ರೆ ಆಕಾರ ಬರ್ತದೆ, ನೀವು ಲೋಟದಲ್ಲಿ ತುಂಬಿದ್ರೆ ಲೋಟದ ಆಕಾರ ಬರ್ತದೆ, ಬಾಟಲ್ ಅಲ್ಲಿ ತುಂಬಿದ್ರೆ ಬಾಟಲ್ ಆಕಾರ ಬರ್ತದೆ. ನಿರ್ದಿಷ್ಟ ಆಕಾರ ಇಲ್ಲ. ಅದೇ ನೀವು ಮೇಜನ್ನ ತಗೊಂಡೋಗಿ ಮನೇಲಿಡ್ರಿ, ಅದೇ ಮೇಜನ್ನ ಸ್ಕೂಲಿಗೆ ತಗೊಂಡ್ಬಂದಿಡ್ರಿ, ಅದೇ ಮೇಜನ್ನ ನಿಮ್ ಫ್ರೆಂಡ್ ಮನೆಗೆ ತಗೊಂಡೋಗಿಡ್ರಿ, ಎಲ್ಲಿ ಇಟ್ಟರು ಅದ್ರ ಆಕಾರ ಚೇಂಜ್ ಆಗೋದಿಲ್ಲ. ನೀವು ಅದನ್ನ ಮುರಿದ್ರೆ ಬೇರೆ ಕತೆ, ಮುರಿಲಿಲ್ಲ ಅಂದ್ರೆ ಆಕಾರ ಚೇಂಜ್ ಆಗೋದಿಲ್ಲ. ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿದೆ ಅಲ್ವಾ? ಮನೇಲಿ ಇಟ್ಟಾಗ ಮನೆಯಲ್ಲಿ ಸ್ಪೇಸ್ ಚಿಕ್ಕ, ಅದಕ್ಕೆ ನಾನು ಸಣ್ಣ ಆಗ್ತೀನಿ. ಅದರ ಗಾತ್ರ ನಿರ್ದಿಷ್ಟವಾಗಿ ಸ್ಥಿರವಾಗಿದೆ. ಮರದ ಮೇಜು ಕಠಿಣ ಮತ್ತು ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿದೆ. ಮರದ ಮೇಜಿನಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತದೆ. ಸಂಪೀಡನೆಗೊಳಿಸಲು ಕಷ್ಟ ಸಾಧ್ಯ. ಸಂಪೀಡನೆಗೊಳಿಸೋದು ಅಂದ್ರೆ ಈಗ ನೀವು ಒಂದು ಬಲೂನ್ ಅಲ್ಲಿ ಗಾಳಿಯನ್ನ ತುಂಬ್ರಿ, ಅದನ್ನ ಪ್ರೆಸ್ ಮಾಡಿದ್ರೆ ನೀವು ಅದನ್ನ ಸಂಪೀಡನೆಗೊಳಿಸಬಹುದು ಅಲ್ವಾ? ನೀವು ಬಲವನ್ನ ಅಪ್ಲೈ ಮಾಡಿ ಸಂಪೀಡನೆಗೊಳಿಸಬಹುದು. ಆದ್ರೆ ಅದೇ ನೀವು ಮೇಜನ್ನ ಆಗುತ್ತಾ? ಆಗೋದಿಲ್ಲ. ಬಾಹ್ಯ ಬಲಕ್ಕೊಳಪಡಿಸಿದಾಗ ಮೇಜು ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ. ನೀವು ಒಂದು ಗುದ್ರಿ ಮೇಜಿಗೆ, ಅದು ತನ್ನ ಆಕಾರವನ್ನ ಕಳ್ಕೊಳ್ಳೋದಿಲ್ಲ. ಆದ್ದರಿಂದ ಮರದ ಮೇಜನ್ನು ಘನ ವಸ್ತು ಎಂದು ಕರೆಯಲಾಗುತ್ತದೆ. ಥ್ಯಾಂಕ್ ಯು.